ಮಾಧವಿ, ಹೇಳ್ದ ಕೇಳ್ದ ಎಲ್ಲೋ ಹೊಂಟಿಯಲ್ಲ, ಎಲ್ಲಿಗ್ ಸವಾರಿ? ಅದು ಅವ್ವಾರ್ ನೋಡ್ಕೊಂಡ್ ಬರ್ತೀನ್ರಿ. ಮನ್ಸಿಗೆ ಯಾಕೋ ಕಷ್ಟ ಆಗ್ತೈತಿ. ಅವ್ವಾರ? ನಿನಗೆ ಅವ್ವ ಅದರ? ಅದೇ ರೀ, ಗುಡಿಯಾಗಿರೋ ಅವ್ವ, ದುರ್ಗವ್ವ. ವೈನಿ, ನಾ ಡ್ರಾಪ್ ಮಾಡ್ಲೇನ್ರಿ ದೇವಸ್ಥಾನಕ್ಕ? ಬ್ಯಾಡ ರೀ, ನನ್ಗ ನಡ್ಕೊಂಡ್ ಹೋದ್ರನ ಸಮಾಧಾನ. ಸರಿ, ಬೇಗ ಹೋಗ್ಬಾ. ಸರಿ ರೀ, ಬರ್ತೀನಿ. ಅಣ್ಣಾರ, ಅಸಡ್ಡೆ ಮಾಡ್ಬೇಡ್ರಿ ಮಾಧವಿ ಅಕ್ಕರ್ನ. ಈ ಕಾಲದಾಗ ಅಂತ ಅಮಾಯಕ್ಕೆ ಹೆಂಡತಿ ಸಿಗೋದು ಬಹಳ ಕಷ್ಟ ಐತ್ರಿ. ಇದ ನನ್ ಸಮಸ್ಯೆ. ನನಗ ಅಮಾಯಕಗಿರಿ ಪಸಂದ್ ಆಗುದಿಲ್ಲ. ಗ್ಲಾಮರ್ ಇಲ್ಲ, ಏನಿಲ್ಲ, ದಡ್ಡ್ಯದಾಳ. ಹೆಣ್ಣು ಅಂತಂದ್ರ ಬಳಕ್ತಾ ಇರ್ಬೇಕ. ಸೀರೆ ಒಳಗ್ ಸೇರ್ಕೋಬಾರ್ದ, ಫ್ಯಾಷನ್ ಇರ್ಬೇಕ. ಅಣ್ಣಾರ, ಇದೆಲ್ಲ ಸಿನಿಮಾದಾಗ ಅಷ್ಟೇ ರೀ ಚಂದ. ನಿಜ ಜೀವನದಾಗ ಹೆಂಡ್ರು ಮಾಧವಿ ವೈನಿ ಹಂಗ ಇರ್ಬೇಕು ನೋಡ್ರಿ. ಅಳಿಯಂದ್ರ ಏ ಬಡ ಕರಿತಾರ ನೋಡ. ಅಯ್ಯಯ್ಯ, ಈ ಟಕಳೆನಲ್ರಿ ನಿಮ್ಮನ್ನ ಕರೆದಿದ್ದು. ಏನು ವಿಷಯ? ಅಲ್ಲಪ್ಪ, ನಿನ್ ಹೆಂಡತಿ ತನ್ನ ಇಷ್ಟ ಬಂದಂಗ ಈ ವಾಡೆದಿಂದ ಹೊರಗೆ ಹೊಕ್ಕಳ. ಅಲ್ಲ, ಆಕಿ ಈ ವಾಡೆ ಸೊಸಿ ತಿಳ್ಕೋ. ಎಷ್ಟೊತ್ತಿಗಂದ್ರ ಅಷ್ಟೊತ್ತಿಗೆ ಹೋಗೋದು ಬರುದು ಚಲೋ ಕಾಣಿಸ್ತೇನ? ಖಬರ್ ಐತಿಲ್ಲ ಆಕಿಗೆ. ನೀನಂತೂ ಏನು ಹೇಳೋದಿಲ್ಲಪ್ಪ. ಅವಳಿಲ್ಲಂದ್ರ ನಾ ಖುಷಿ ನನಗ. ಅವಳು ಕಂಡ್ರ ಆಗುದಿಲ್ಲ ನನಗ. ಅವಳಿದ್ರ ಕಿರಿಕಿರಿ. ಅಲ್ಲ, ಹೆಂಡತಿ ಕಂಡ್ರ ಮನಸ್ಸಿಲ್ಲ ಅಂದ್ರ ಆಕೆನ್ ಬಿಟ್ಬಿಡಲ್ಲ. ಹೆಂಗಾರ ಮಾಡಿ ವಾಡೆದಿಂದ ಓಡಿಸು. ಲೇ ಬಾಡ್ಯಾ, ಅದು ಆ ಸಕ್ರಿ ಡೀಲ್ ಬಂದೈತೆ, ನಡಿ ಲಗುನ. ನಡ್ರಿ ಅಣ್ಣಾರ, ಹೋಗೋಣ. ಪುಷ್ಪಗ ಮಾಧವಿ ಮ್ಯಾಗ ಏಟೇಟು ಪ್ರೀತಿನ ಇಲ್ಲ. ಹೆಂಗಾರ ಮಾಡಿ ಅವನ್ನ ನಿನ್ನ ಬಲ್ಯಾಗ ಬೀಳಿಸ್ಕೊ. ಪುಷ್ಪನ್ ಮಾತಾಡ್ಸಕ್ ಹೋದಾಗೆಲ್ಲ ಮಾಧವಿ ಅಡ್ಡ ಬಂದ್ಬಿಡ್ತಾಳೆ, ಬೆಕ್ಕಟ್ಟ ಬಂದಂಗೆ. ಅಯ್ಯ, ತಪ್ಪಿಲ್ ಬಿಡು. ಹೆಂಡತಿ ಅದಕ್ಕಿದು ಕರ್ತವ್ಯದು. ನೋಡು, ನಿನಗೊಂದು ಮಾತು ಹೇಳ್ತೀನಿ. ಆ ಭೀಮಾಂಬಿಕಗ ಆ ಮಾಧವಿನ ಕಂಡ್ರೆ ಆಗುದಿಲ್ಲ, ಪುಷ್ಪಗೂ ಆಗುದಿಲ್ಲ. ನೀ ಹೆಂಗಾರ ಮಾಡಿ ಸ್ವಲ್ಪ ವನಪು ವಯ್ಯಾರ ಮಾಡಿ ಹೆಂಗಾರ ನಿನ್ನ ಬಲೆಗೆ ಹಾಕೋ ಅವನ್ನ. ಹೆಣ್ಣಿನ ವಯ್ಯಾರಕ್ಕ ಬೀಳದೆ ಇರೋ ಗಂಡಸು ಈ ಭೂಮಿ ಮ್ಯಾಗ ಯಾವನೂ ಇಲ್ಲ. ಆ ಮಾಧವಿನ ಈ ವಾಡೆದಿಂದ ಓಡಿಸಿ ಈ ವಾಡ್ಯಕ್ಕ ನೀನ ಸೊಸಿ ಆಗ್ಬೇಕು. ಇದ ನನ್ನ ಗುರಿ. ಇದು ಬೇಗ ಬೇಗ ಕೊಡ, ನಾನು ನನ್ ಗಿಡಕ್ಕೆ ನೀರ್ ಹಾಕ್ಬೇಕು.
ಗಿಡ ಬೆಳೆದು ಮರ ಆಗುತ್ತೆ, ಮರ ಹಣ್ಣು ಬಿಡುತ್ತೆ, ಹಣ್ಣು ಎಲ್ ಸೇರ್ಬೇಕೋ ಅಲ್ಲೇ ಸೇರುತ್ತೆ, ಆದ್ರೆ ಮರ ಅಲ್ಲೇ ಇರುತ್ತೆ. ನಿಜ, ಮನುಷ್ಯನ ಬದುಕಿನ ಆಳದಲ್ಲಿ ಬೆಳಕಿರಲ್ಲ, ಆದ್ರೆ ಭೂಮಿ ಆಳಕ್ಕಿಳಿಯೋ ಬೇರಿಗೂ ಬೆಳಕಿರುತ್ತೆ. ಸೀನಿಯರ್ ಡಿಸಿ ಸಾಹೇಬ್ರೆ, ನನಗರ್ಥ ಆಯ್ತು, ನಾನೇನು ದಡ್ಡಿ ಅಲ್ಲ. ನಿಮ್ಮನ್ ದಡ್ಡಿ ಅನ್ನೋರು ಯಾರು ಮೇಡಮ್? ಅಂಥ ದಡ್ಡತನದ ಸ್ಟೇಟ್ಮೆಂಟ್ನ ನಾನು ಕೊಡಲ್ಲ. ನೀವ್ ಕೊಡಿ ಬಿಡಿ, ಆದ್ರೆ ನನಗೆ ನಿಮ್ ಕೆಲವು ಮೊಮೆಂಟ್ಗಳ ಉದ್ದೇಶ ಅರ್ಥ ಆಗಿದೆ. ನಾನೆಲ್ಲಾನು ಅರ್ಥ ಮಾಡ್ಕೋತೀನಿ. ಇಲ್ಲಿ ಯಾರಿಗೂ ಯಾರ ಬಗ್ಗೆನೂ ಏನೂ ಅರ್ಥ ಆಗೋದಿಲ್ಲ, ಆದ್ರೂ ನಾವು ಅರ್ಥ ಮಾಡ್ಕೊಂಡಿದೀವಿ ಅನ್ನೋ ಕಲ್ಪನೆಯಲ್ಲಿ ಇರ್ತಾರಷ್ಟೇ. ಅಂಥವ್ರಿಗೆ ನಾವು ಪರ್ಸನಲಿ ರೆಸ್ಪೆಕ್ಟ್ ಕೊಡ್ತೀವಿ ಅಂದಾಗ ಕರೆಕ್ಟು, ನೀವು ಹೇಳೋದೆಲ್ಲ ಸರಿ, ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾವು ಸುಳ್ಳು ಹೇಳ್ಬೇಕಾಗತ್ತೆ. ಅಂದ್ರೆ ನಿಮ್ ಪ್ರಕಾರ ನನಗೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಆಯ್ತು. ಅರ್ಥ ಮಾಡ್ಕೊಳ್ಳೋಕೆ ಬೇಕಾಗಿರೋದು ಶಕ್ತಿ ಅಲ್ಲ ಮೇಡಮ್, ಮನಸ್ಥಿತಿ. ಆಯ್ತು ಜ್ಞಾನಿಗಳೇ, ಒಂದ್ ವೇಳೆ ಈ ಕೇಸಲ್ಲಿ ನೀವ್ ಕನ್ವಿಕ್ಟ್ ಆಗಿ ಜೈಲ್ ಸೇರಿದ್ರೆ ನಿಮ್ ಫ್ಯಾಮಿಲಿನ ನಾನ್ ನೋಡ್ಕೋತೀನಿ ಅಂತ ಭರವಸೆ ಬಂದಿದ್ಯಲ್ಲ? ಬಂದಿದೆ, ಆದ್ರೆ ನೋಡ್ಕೊಳ್ಳೋದು ಬಿಡೋದು ನಿಮ್ ಕೈಯಲ್ಲಿದೆ.